ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ. ಪುರುಷರದಾಗ ಟೆಸ್ಟಿಸ್ ಏನಿರ್ತಾವೆ ನೋಡ್ರಿ. ಈ ಪುರುಷರದಾಗ ಇದು ಸ್ಕಾಟಮ್ ಇರ್ತೈತೆ. ಸ್ಕಾಟಮ್ ಒಳಗಡೆ ಒಂದೆರಡು ಬಾಲ್ಸ್ ಥರ ಇರ್ತಾವೆ, ಅದಕ್ಕೆ ಟೆಸ್ಟಿಸ್ ಅಂತಾರೆ. ಸೊ ಅದು ನೋಡ್ರಿ ಎರಡು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತಾ, ಟೆಸ್ಟೋಸ್ಟೆರೋನು ಮತ್ತು ಆ್ಯಂಡ್ರೋಜನ್ ಅಂತ. ಇವು ಎರಡೇ ಹಾರ್ಮೋನ್ ರೆಸ್ಪಾನ್ಸಿಬಲ್ ಆಗ್ತಾವ್ರಿ ಪುರುಷರದ್ದು ಬಾಡಿ ಡೆವಲಪ್ಮೆಂಟಿಗೆ. ಮಹಿಳೆಯವ್ರ ಮೈಲಿಂತ್ರ ಪುರುಷರ ಮೈಗೆ ವ್ಯತ್ಯಾಸ ಮಾಡಲಿಕ್ಕೆ ಇವು ಎರಡು ಹಾರ್ಮೋನೇ ರೆಸ್ಪಾನ್ಸಿಬಲ್ ಆಗ್ತಾವೆ. ಯಾಕಂದ್ರೆ ಪುರುಷರದ್ದು ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ಪ್ರೈವೇಟ್ ಪಾರ್ಟ್ ಏನಿದೆ ಅದರ ಡೆವಲಪ್ಮೆಂಟಿಗೆ ಇದು ರೆಸ್ಪಾನ್ಸಿಬಲ್ ಆಗುತ್ತಾ, ಪ್ರೈವೇಟ್ ಪಾರ್ಟ್ ಡೆವಲಪ್ ಆಗಲಿಕ್ಕೆ ಕಾರಣ. ಮತ್ತು ಪುರುಷರದಾಗ ಹೇರ್ಸ್, ಮೀಸಿ, ದಾಡಿ, ಪ್ರೈವೇಟ್ ಪಾರ್ಟ್ದಾಗ, ಬಗಲ್ನಾಗ, ಎದೆಯಾಗ ಕೂದಲ ಬೆಳವಣಿಗೆಗೆ ಇದೇ ಕಾರಣ. ಪುರುಷರದ್ದು ವಾಯ್ಸ್ ಡೀಪ್ ಇರ್ತೈತೆ ನೋಡ್ರಿ, ಗಟ್ಟಿ ಧ್ವನಿ, ಅದಕ್ಕೂ ಇದೇ ಕಾರಣ. ಪುರುಷರದ ಮಾಂಸಪೇಶಿಗಳು ದಪ್ಪ ದಪ್ಪ, ತೋಳು, ಭುಜ ಇವೆಲ್ಲ ದಪ್ಪ ದೊಡ್ಡ ದೊಡ್ಡ ಇರ್ಲಿಕ್ಕೆ ಕಾರಣ ಏನು? ಟೆಸ್ಟೋಸ್ಟೆರಾನ್ ಹಾರ್ಮೋನೇ. ಮತ್ತು ಪುರುಷರದ್ರಾಗ ಕಾಮ ಉತ್ತೇಜನ, ಸೆಕ್ಸ್ ಡ್ರೈವ್, ಉತ್ತೇಜನ ಬೆಳೆಸ್ಲಿಕ್ಕೆ ಕೂಡ ಇದೇ ಹಾರ್ಮೋನ್ ರೆಸ್ಪಾನ್ಸಿಬಲ್ ಆಗ್ತವೆ. ಸೊ ಇವೆಲ್ಲ ಹಾರ್ಮೋನ್ ಸಂಬಂಧನ ಪುರುಷನಂಗೆ ಇರ್ತಾನೆ. ಅವ್ನಿಗೆ ಏನು ಕ್ಯಾರೆಕ್ಟರ್ಸ್ ಸ್ಪೆಸಿಫಿಕ್ ಬೇಕಾಗಿರ್ತಾವೆ ಇದೇ ಹಾರ್ಮೋನ್ ಸಂಬಂಧ ಆಗ್ತೈತೆ ರೀ. ಇಲ್ಲ ಅಂದ್ರೆ ಹೆಣ್ಮಕ್ಳಂಗೆಲ್ಲ ನಮಗೆ ಬಾಡಿದಾಗ ಚೇಂಜಸ್ ಎಲ್ಲ ಆಗಿಬಿಡ್ತಾವೆ ರೀ. ಕೆಲವೊಂದಿಷ್ಟು ಜನದಾಗ ನೀವು ನೋಡಿರ್ತೀರಿ, ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾವೆ. ಅವು ಧ್ವನಿ ಭಾಳ ತೆಳಗಿರ್ತೈತಿ, ಮೀಸ್ ಬರೋಂಗಿಲ್ಲ, ದಾಡಿ ಬರೋಂಗಿಲ್ಲ. ಸೊ ಇವೆಲ್ಲ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಮೈಯಾಗ ಕಡಿಮೆ ಆದರೆ ಇವೆಲ್ಲ ಲಕ್ಷಣ ಕಾಣ್ತಾವ್ರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.